launching the book titled Indian Aerospace Taking Off. I request the Chief Minister of Karnataka to launch this book. Work in the Ministry of Defence and the Department of Defence. Indian Air Force Commander ಯಾರು ಹೋಗ್ಬೇಡಪ್ಪ ಆ ಕಡೆ ಹೋಗ್ಬಿಡು. ಜಾಗ ಮುಂದೆ ಮಾಡಿಬಿಡಿ ಜಾಗ. We are likely to have clear skies and ಏರೋ ಇಂಡಿಯಾ 2019ಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಈ ಏರ್ ಶೋವನ್ನು ನಡೆಸಲಾಗ್ತಿರುವಂಥದ್ದು. ಇದು 12ನೇ ಆವೃತ್ತಿ, ಬೆಂಗಳೂರಿನಲ್ಲಿ ನಡೆದಿರುವಂಥ 12ನೇ ಆವೃತ್ತಿ. ನಾವು ನೋಡ್ತಾ ಇದ್ದೀವಿ ಇವತ್ತು ಮೊದಲನೇ ದಿನ, ಅಂದರೆ ದೇಶ ವಿದೇಶಗಳ ಪ್ರತಿನಿಧಿಗಳು ಏರ್ ಶೋವನ್ನು ವೀಕ್ಷಣೆ ಮಾಡ್ತಿರುವಂಥದ್ದು. ಏನು ಇಂದು ಬೆಳಿಗ್ಗೆ 9 ಗಂಟೆಗೆ ಕೇಂದ್ರ ರಕ್ಷಣಾ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏರ್ ಶೋವನ್ನು ಉದ್ಘಾಟನೆ ಮಾಡಿದರು. ಅವರ ಜೊತೆಯಾಗಿ ದೇಶ ವಿದೇಶಗಳ ಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏನು ಇದು ಮೊದಲನೇ ದಿನದ ಏರ್ ಶೋನಲ್ಲಿ ಉಪಸ್ಥಿತರಾಗಿರುವಂಥ ಗಣ್ಯರು ಹಾಗೆ ಅಧಿಕಾರಿಗಳು, ದೇಶ ವಿದೇಶಗಳ ಪ್ರತಿನಿಧಿಗಳು ಕೂಡ ಏರ್ ಶೋವನ್ನು ಏನು ಕಣ್ತುಂಬಿಕೊಳ್ತಿರುವಂಥದ್ದು. ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ನಡೀತಿರುವಂಥ ಈ ಏರ್ ಶೋಗೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಇಂದು ಮೊದಲನೇ ದಿನವೇ ಭಾರತೀಯ ಹಾಗೆ ವಿದೇಶಿ ಯುದ್ಧ ವಿಮಾನಗಳ ಯುದ್ಧ ಹೆಲಿಕಾಪ್ಟರ್ಗಳನ್ನು ಹಾರಾಟ ನಡೆಸಲಾಗ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ಅಂದರೆ ಯುದ್ಧ ವಿಮಾನಗಳ ಸಾಹಸಮಯ ದೃಶ್ಯಗಳನ್ನು ಪ್ರತಿಯೊಬ್ಬರು ಮಿಸ್ ಮಾಡಿಕೊಳ್ಳದೆ ಸಾಕಷ್ಟು ಕುತೂಹಲದಿಂದ ನೋಡ್ತಿರುವಂಥದ್ದನ್ನು ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಯಾಕಂದರೆ ದೇಶೀಯ 31 ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಹಾಗೆ ವಿದೇಶಿ 7 ಯುದ್ಧ ವಿಮಾನಗಳಿಂದ ಸಾಹಸಮಯ ಪ್ರದರ್ಶನವನ್ನು ನೀಡಲಾಗ್ತಿರುವಂಥದ್ದು. ಆಗಸದಲ್ಲಿ ಬಣ್ಣ ಬಣ್ಣದ ಚಿತ್ತಾರವನ್ನು ರೂಪಿಸುತ್ತಾ ಸಾಕಷ್ಟು ಪ್ರದರ್ಶನವನ್ನು ನೀಡ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಪ್ರತಿಯೊಬ್ಬರು ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಪ್ರತಿನಿಧಿಗಳು ತಮ್ಮ ಮೊಬೈಲ್ಗಳಲ್ಲಿ ಅಂದರೆ ಈ ಪ್ರದರ್ಶನವನ್ನು ರೆಕಾರ್ಡ್ ಮಾಡಿಕೊಳ್ತಿರುವಂಥ ಒಂದು ದೃಶ್ಯಗಳು ಕೂಡ ಇಲ್ಲಿ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಇದು ಮೊದಲನೇ ದಿನದ ಏರ್ ಶೋ, ಅಂದರೆ ಫೆಬ್ರವರಿ 20ರಿಂದ 24ರವರೆಗೆ ಸತತ 5 ದಿನಗಳ ಕಾಲ ಈ ಏರ್ ಶೋವನ್ನು ನಡೆಸಲಾಗುತ್ತೆ. ಅಂದರೆ ನಾಳೆಯಿಂದಲೂ ಕೂಡ 10 ಗಂಟೆಗೆ ಏರ್ ಶೋ ಆರಂಭವಾಗುತ್ತೆ. ಒಟ್ಟು ದಿನದಲ್ಲಿ 2 ಪ್ರದರ್ಶನವನ್ನು ಏರೋ ಇಂಡಿಯಾ ಆಯೋಜಿಸಿರುವಂಥದ್ದು. ಮೊದಲನೇದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಒಂದು ಶೋ ಆದರೆ ನಂತರದಲ್ಲಿ 2 ಗಂಟೆಯಿಂದ ಒಟ್ಟು 5 ಗಂಟೆವರೆಗೆ ಮತ್ತೊಂದು ಶೋವನ್ನು ಕಂಡಕ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಮೊದಲನೇ ದಿನದ ಏರೋ ಇಂಡಿಯಾ 2019ಕ್ಕೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಬಾನಂಗಳದಲ್ಲಿ ಯುದ್ಧ ವಿಮಾನಗಳು, ಯುದ್ಧ ಹೆಲಿಕಾಪ್ಟರ್ಗಳು ತನ್ನ ಸಾಮರ್ಥ್ಯವನ್ನು ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಬಲಿಷ್ಠ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ತಮ್ಮ ಸಾಹಸವನ್ನು ಬಾನಂಗಳದಲ್ಲಿ ತೋರಿಸ್ತಿರುವಂಥದ್ದು. ಇದೆಲ್ಲವನ್ನ ಕೂಡ ಬೇರೆ ಬೇರೆ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಬಂದಿರುವಂಥ ಪ್ರತಿನಿಧಿಗಳು ಹಾಗೆ ಏರ್ ಶೋ ವೀಕ್ಷಣೆ ಮಾಡೋಕ್ಕೆ ಬಂದಿರುವಂಥ ಸಾರ್ವಜನಿಕರು ಕೂಡ ಕಣ್ತುಂಬಿಕೊಳ್ತಿರುವಂಥದ್ದನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಬಾಲು ಜೊತೆ ರಘುಪಾಲ್, ಫಸ್ಟ್ ನ್ಯೂಸ್, ಬೆಂಗಳೂರು.